ಬಾಂಗ್ಲಾದಲ್ಲಿನ ಪರಿಸ್ಥಿತಿಯನ್ನ ಕಂಡು ಭಾರತದಲ್ಲೂ ಕೂಡ ದಿಗ್ಭ್ರಮೆ ಉಂಟಾಗ್ಬಿಟ್ಟಿದೆ। ಈಗಾಗಲೇ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ। ಸರ್ವ ಪಕ್ಷಗಳ ಸಭೆಯನ್ನ ಕೇಂದ್ರ ಕರೆದಿರೋದು। ಬಾಂಗ್ಲಾದೇಶದ ಅರಾಜಕತೆಗೆ ಭಾರತ ದಿಗ್ಭ್ರಮೆ ಆಗಿದೆ। ಬಾಂಗ್ಲಾದ ಪರಿಸ್ಥಿತಿಯ ಬಗ್ಗೆ ಚರ್ಚೆಗೆ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ। ಸರ್ವ ಪಕ್ಷಗಳ ಸಭೆಯಲ್ಲಿ ಪಾಲ್ಗೊಂಡ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತ ಬಾಂಗ್ಲಾ ಗಡಿಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸೋಕೆ ಸಲಹೆಯನ್ನು ಕೊಟ್ಟಿದ್ದಾರೆ। ಬಾಂಗ್ಲಾಗೆ ಎಲ್ಲ ರೀತಿಯ ಬೆಂಬಲ ಕೊಡೋಕೆ ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಮಾಡಲಾಗಿದೆ। ಧರ್ಮ ರಾಜಕೀಯ ಬದಿಗೊತ್ತು ಮಿತ್ರ ರಾಷ್ಟ್ರಕ್ಕೆ ಸ್ಪಂದಿಸೋಕೆ ಒಕ್ಕೂರಲ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ। ಬಾಂಗ್ಲಾ ಈಗಾಗಲೇ ಭಾರತದ ಸಹಕಾರ ಕೇಳಿದೆ, ರಕ್ಷಣೆ ಕೇಳಿದೆ। ಈ ಸರ್ವಪಕ್ಷ ಸಭೆಯಲ್ಲಿ ಕೂಡ ಅದನ್ನೇ ನಿರ್ಧರಿಸಲಾಗಿದೆ। ನೋಡಿ, ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ। ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ದಾರೆ ಮತ್ತು ಬಾಂಗ್ಲಾ ಮತ್ತು ಭಾರತದ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ। ಅದರ ಜೊತೆಗೆ ಈ ಸರ್ವಪಕ್ಷ ಸಭೆಯಲ್ಲಿ ಯಾವುದೇ ಆಗಿರಲಿ ಜಾತಿ, ಧರ್ಮ ಅಥವಾ ರಾಜಕೀಯ ಅದೆಲ್ಲವನ್ನ ಬದಿಗೊತ್ತಿ ನಾವು ಈ ಸಂದರ್ಭದಲ್ಲಿ ರಕ್ಷಣೆಗೆ ನಿಂತ್ಕೊಳ್ಬೇಕು, ಸಹಕಾರವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ। ಅದಕ್ಕೆ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಒಪ್ಪಿಕೊಂಡಿದ್ದಾರೆ। ಬಾಂಗ್ಲಾಗೆ ಬೆಂಬಲ ಕೊಡೋದಕ್ಕೆ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ। ಬಾಂಗ್ಲಾದೇಶದ ಅರಾಜಕತೆಗೆ ಭಾರತ ಕೂಡ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಎಮರ್ಜೆನ್ಸಿಯಾಗಿ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು। ಅದಕ್ಕೆ ಪ್ರತಿಯೊಬ್ಬ ನಾಯಕರು ಭಾಗಿಯಾಗಿದ್ದಾರೆ। ಈ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗಿದೆ। ಬಾಂಗ್ಲಾ ಭಾರತಕ್ಕೆ ರಕ್ಷಣೆ ಕೊಡಿ ಅಂತ ಕೇಳಿಕೊಂಡಿದೆ। ನಮ್ಮ ನಿರ್ಧಾರ, ನಮ್ಮ ನಿಲುವು ಏನಾಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ ಮತ್ತು ಒಕ್ಕೂರಲ ಧ್ವನಿಯಿಂದ ಅಲ್ಲಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋಣ ಅನ್ನೋದನ್ನು ಕೂಡ ತೀರ್ಮಾನ ಮಾಡಲಾಗಿದೆ। ಬಾಂಗ್ಲಾಗೆ ಬೆಂಬಲ ಕೊಡೋದಕ್ಕೆ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ। ಅದರ ಜೊತೆಗೆ ಬಾಂಗ್ಲಾ ಮತ್ತು ಭಾರತದ ಗಡಿಭಾಗ, ಈ ಭಾಗದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸದ್ಯಕ್ಕೆ ಇದೆ। ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಕೈ ಮೀರಿ ಹೋಗಬಾರದು, ಅದು ನಮ್ಮ ಭಾರತಕ್ಕೂ ಕೂಡ ಸಮಸ್ಯೆ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಗಡಿಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಈಗ ಒಂದಷ್ಟು ಸಲಹೆಗಳನ್ನು ಪಡ್ಕೊಳ್ಳಲಾಗಿದೆ, ಸೂಚನೆಗಳನ್ನು ನೀಡಲಾಗಿದೆ। भाई ना भाइयों बोले भाई का